ಸಿಲಿಕಾನ್ ಸಿಟಿಯಲ್ಲಿ ಬ್ರಾಂಡೆಡ್ ವಾಚ್ ನೀವು ಖರೀದಿ ಮಾಡ್ತೀರಾ ಅಂತಂದ್ರೆ ಅದಕ್ಕೂ ಮುನ್ನ ಸ್ವಲ್ಪ ಎಚ್ಚರವಾಗಿರಿ. ಹಾಫ್ ರೇಟು, ಚೀಪ್ ರೇಟ್ ಹೆಸರಲ್ಲಿ ನಕಲಿ ವಾಚ್ಗಳನ್ನು ಕೊಟ್ಟು ಮಾರಾಟ ಮಾಡಲಾಗ್ತಾ ಇದೆ. ನಕಲಿ ವಾಚ್ ಮಾರಾಟ ಮಾಡ್ತಾ ಇದ್ದವರ ಕೆಡ್ಡ ಕೆಡವಿದ್ದಾರೆ ಸಿಸಿಬಿ ಪೊಲೀಸರು. ಟೈಟಾನ್ ಕಂಪನಿಯ ಹೆಸರಲ್ಲಿ ನಕಲಿ ವಾಚ್ ಮಾರ್ತಾ ಇದ್ದಂತ 5 ಈಗ ಲಾಕ್ ಆಗಿದ್ದಾರೆ. ಹರೀಶ್ ಕುಮಾರ್, ಸೈಯದ್ ಜೈಸದ್ ಇಕ್ಬಾಲ್, ಮೊಹಮ್ಮದ್ ಹುಸೇನ್, ಖಲೀಮುಲ್ಲಾ, ಅಬ್ದುಲ್ ರೆಹಮಾನ್ ಬಂಧಿತ ಆರೋಪಿಗಳು. ಇನ್ನು ಈ ಬಂಧಿತ ಆರೋಪಿಗಳಿಂದ 25 ಲಕ್ಷ ಮೌಲ್ಯದ 670 ನಕಲಿ ವಾಚ್ಗಳನ್ನು ಸೀಸ್ ಮಾಡಿಕೊಂಡಿದ್ದಾರೆ ಸಿಸಿಬಿ ಅವರು. ಸಿಸಿಬಿ ಆರ್ಥಿಕ ಅಪರಾಧ ನಿಗ್ರಹ ದಳದಿಂದ ಭರ್ಜರಿ ಕಾರ್ಯಾಚರಣೆ ಇದು. ಆರ್ಟಿ ನಗರ ಚಿಕ್ಕಪೇಟೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ನಕಲಿ ವಾಚ್ ಮಾರಾಟದ ಬಗ್ಗೆ ದೂರನ್ನ ಕೊಟ್ಟಿದ್ದಂತ ಟೈಟಾನ್ ಕಂಪನಿ ಎಲ್ಲಿ ವಾಚ್ಗಳನ್ನ ತಯಾರು ಮಾಡ್ತಾ ಇದ್ರು ಅನ್ನೋ ಬಗ್ಗೆ ತನಿಖೆ ನಡೆಸಿದ್ದಾರೆ ಸಿಸಿಬಿ ಪೊಲೀಸರು. ಆವಾಗ ಈ ವಿಚಾರ ಗೊತ್ತಾಗಿದೆ. ಹಾಗಾಗಿ ಇದೀಗ ಕೆಲವೊಬ್ಬರಿಗೆ ಬ್ರಾಂಡೆಡ್ ವಾಚೇ ಖರೀದಿ ಮಾಡಬೇಕು ಅಂತ ಹೇಳಿ ಏನು ತುಂಬಾ ಶೋಕಿಯಿಂದ ತಗೊಳ್ತಾರೆ, ಅದರಲ್ಲೂ ಕೂಡ ಸಾವಿರ ದುಡ್ಡು ಹಾಕಿ ಅಂಥವರು ಸ್ವಲ್ಪ ಎಚ್ಚರವಾಗಿರಬೇಕು, ಅಂಥವರು ಸ್ವಲ್ಪ ಇಂಥ ಸ್ಟೋರಿಗಳನ್ನು ನೋಡಬೇಕು ಅನ್ನೋದು ಇದೀಗ ಸಿಸಿಬಿ ಪೊಲೀಸರ ಒಂದು ಎಚ್ಚರಿಕೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಟೈಟಾನ್ ವಾಚು ಆಫ್ ರೇಟು, ಚೀಪ್ ರೇಟ್ ಹೆಸರಲ್ಲಿ ಮಾರ್ತಾ ಇದ್ರಂತೆ. ಆದ್ರೆ ಇದೆಲ್ಲವೂ ಕೂಡ ನಕಲಿ ವಾಚ್ ಅಂತ ಹೇಳಿ ಗೊತ್ತಾಗಿದೆ. 5 ಜನ ಆರೋಪಿಗಳು ಈ ಒಂದು ದಂಧೆ ಮಾಡ್ತಾ ಇದ್ರು. ಇದೀಗ 5 ಜನರನ್ನ ಸಿಸಿಬಿ ಪೊಲೀಸ್ ಅವರು ಲಾಕ್ ಮಾಡಿದ್ದಾರೆ. ಈ ಕುರಿತು ಟೈಟಾನ್ ಕಂಪನಿಯಿಂದ ಮಾಹಿತಿ ಹೋಗಿತ್ತು ಅಂತಂದ್ರೆ ಈ ರೀತಿಯಾಗಿ ಟೈಟಾನ್ ಹೆಸರೇಳ್ಕೊಂಡು ನಕಲಿ ವಾಚ್ಗಳನ್ನ ಮಾರಾಟ ಮಾಡಲಾಗ್ತಾ ಇದೆ ಅದೇ ರೇಟಿಗೆ ಅಂತ ಹೇಳಿ. ಅದಾದ ನಂತರ ಆರ್ಟಿ ನಗರ್ ಚಿಕ್ಕಪೇಟೆಯಲ್ಲಿ ಮಾರಾಟ ಮಾಡ್ತಾ ಇದ್ರು ಆರೋಪಿಗಳು. ಇದರ ತನಿಖೆ ನಡೆಸಿರುವಂತಹ ಪೊಲೀಸರಿಗೆ ಇದೆಲ್ಲವೂ ಕೂಡ ಗೊತ್ತಾಗಿದೆ. ಸದ್ಯಕ್ಕೆ ಸಿಸಿಬಿ ಪೊಲೀಸರು 5 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಅದರಲ್ಲೂ ನೋಡಿ 670 ಟೈಟಾನ್ ನಕಲಿ ವಾಚ್ಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಇವರು ಬರೀ ಟೈಟಾನೇ ಮಾರ್ತಾ ಇದ್ರು ಅಥವಾ ಬೇರೆ ಬೇರೆ ಬ್ರಾಂಡೆಡ್ ಹೆಸರುಗಳನ್ನ ಹೇಳಿಕೊಂಡು ಈ ರೀತಿಯಾಗಿ ನಕಲಿ ವಾಚ್ಗಳನ್ನ ಚೀಪ್ ರೇಟ್ಗೆ ಸಿಗುತ್ತೆ ಅಂತ ಹೇಳಿ ಮಾರಾಟ ಮಾಡ್ತಾ ಇದ್ರು, ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಪೊಲೀಸರು, ಅದರಲ್ಲೂ ಕೂಡ ವಿಶೇಷವಾಗಿ ಸಿಸಿಬಿ ಪೊಲೀಸರು ನಡೆಸಿರುವಂತಹ ಭರ್ಜರಿ ಕಾರ್ಯಾಚರಣೆ ಇದು. ಅದರಲ್ಲೂ ಕೂಡ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಇದೆಲ್ಲವೂ ಕೂಡ ಮಾರಾಟ ಮಾಡ್ತಾ ಇದ್ರು. ಟೈಟಾನ್ ಕಂಪನಿಯಿಂದ ದೂರು ದಾಖಲಾಗಿತ್ತು. ಈ ಕುರಿತು ಎಲ್ಲಿ ತಯಾರಾಗ್ತಾ ಇದೆ ಟೈಟಾನ್ ವಾಚ್ಗಳು ಅಂತ ಹೇಳಿ ಯಾವಾಗ ಸಿಸಿಬಿ ಅವರು ತನಿಖೆ ನಡೆಸಿದ್ದಾರೋ ಅವಾಗ ಎಲ್ಲವೂ ಕೂಡ ಸತ್ಯ ಹೊರಗೆ ಬಂದಿದೆ. ಸೊ ಟೋಟಲ್ 5 ಜನರ ಈಗ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೆಕೆಂಡ್